ಹಾಯ್ ನಮಸ್ತೆ ಎಲ್ರಿಗೂ ಅನೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ದೋಸೆ ಮಾಡಿಕೊಂಡೆ ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಮೊದಲೇದಾಗಿ ಹಸಿಮೆಣ್ಸಿನ್ಕಾಯಿನ ಈ ಥರ ಎಣ್ಣೆ ಹಾಕಿ ಹುರ್ಕೊತೀನಿ. ನಂತರ ನಾನು ಒಂದು ಕಡೆ ಪಲ್ಯನೂ ಕೂಡ ಮಾಡಿಕೊಂಡೆ, ಆಲೂಗಡ್ಡೆ ಪಲ್ಯನ. ಇವತ್ತು ಮಂಗಳವಾರ ಅಲ್ಲ, ಅದಕ್ಕೆ ಸ್ವಲ್ಪ ಪೂಜೆ ಮತ್ತು ಬೇಗ ಡ್ಯೂಟಿಗೆಲ್ಲ ಹೋಗ್ತಾರಲ್ಲ ನಮ್ಮ ಯಜಮಾನ್ರು, ಅದಕ್ಕೆ ಸ್ವಲ್ಪ ನಾಷ್ಟ ಎಲ್ಲ ಬೇಗ ಮಾಡಿಕೊಂಡೆ. ಮತ್ತು ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ, ವಿಡಿಯೋ ಕೂಡ ಮಾಡೋಕ್ಕಾಯಿತು. ನೋಡಿ, ಈ ಥರ ನಾನು ದೋಸೆ ಮಾಡ್ಕೊತಾ ಇದ್ದೀನಿ. ನಿನ್ನೆ ನಿಮಗೆ ಗೊತ್ತಿದೆ ನಾನು ದೋಸೆಗೆ ಯಾವ ಥರ ಹಿಟ್ಟನ್ನ ಹಾಕ್ಕೊಂಡೆ ಅಂತ ಅಂದು ವಿಡಿಯೋ ಮಾಡಿದ್ದೇನೆ. ಅದನ್ನು ನೋಡಿ ಗೊತ್ತಾಗುತ್ತೆ. ಅದಕ್ಕೆ ಈ ಥರ ಗರಿಗರಿಯಾಗಿ ದೋಸೆ ಬರುತ್ತೆ. ನಾವು ಈ ಥರ ಗರಿಗರಿಯಾಗಿ ದೋಸೆ ಮಾಡ್ಕೊತೀವಿ. ನಮಗೆ ಹೋಟೆಲ್ ಸ್ಟೈಲಲ್ಲಿ ಇರುತ್ತಲ್ಲ, ಈ ಥರ ರೋಸ್ಟ್ ದೋಸೆ ಈ ಥರ ಬೇಕು. ಮೆತ್ತಗೆ ಸೆಟ್ ದೋಸೆ ಎಲ್ಲ ಇಷ್ಟ ಆಗೋಲ್ಲ. ನೀವು ಕೂಡ ಆ ವಿಡಿಯೋನ ನೋಡಿ ಯಾವ ಥರ ಹಿಟ್ಟನ್ನ ಹಾಕ್ಕೋಬೇಕು ಅಂತ ಅಂದು, ಆವಾಗ ನಿಮಗೂ ಕೂಡ ಈ ಥರ ದೋಸೆ ಮಾಡೋಕ್ಕಾಗುತ್ತೆ. ನೋಡಿ, ನಮ್ಮ ಬೆಳಗ್ಗಿನ ನಾಷ್ಟ ಇವತ್ತು ರೆಡಿ ಆಯಿತು. ಮತ್ತು ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕೂಡ ಮಾಡಿಕೊಂಡೆ. ಮತ್ತು ಇದರ ಜೋಡಿ ನಾನು ಕಾಮನ್ನಾಗಿ ಡೈಲಿ ಮಾರ್ನಿಂಗು ಶುಂಠಿ ಟೀನ ಮಾಡ್ಕೊತೀವಿ. ಮಾರ್ನಿಂಗ್ ಶುಂಠಿ ಟೀ ಬೇಕೇ ಬೇಕು. ಇಡೀ ಚಳಿ ಇದೆಯಲ್ಲ, ಅದಕ್ಕೋಸ್ಕರ. ಯಾಕಂದರೆ ಚಳಿಗೆ ಶುಂಠಿ ಟೀ ಬೆಟ್ರು. ಕೆಮ್ಮು ಶೀತ ಏನಿದ್ರು ಸ್ವಲ್ಪ ಇದಾಗುತ್ತೆ. ಮತ್ತು ನೈಟ್ ಊಟಕ್ಕೆ ನಾನು ಖಾರಬೇಳೆ ಸಾಂಬಾರನ್ನ ಮಾಡಿಕೊಂಡೆ. ಮುಳಗಾಯಿ ಸೊಪ್ಪು ಮತ್ತು ಟೊಮೊಟೊ ಹಣ್ಣು, ಉಳ್ಳಾಗಡ್ಡಿ, ಸ್ವಲ್ಪ ಬೆಳ್ಳುಳ್ಳಿ, ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಕುಕ್ಕರಿಗೆ ವಿಷಲ್ ಹೊಡೆಸ್ಕೊಂಡು ಇಟ್ಕೊಂಡಿದ್ದೆ. ನಾನು ಇದಕ್ಕೆ ಒಂದು ಬೆಳ್ಳುಳ್ಳಿನ ಮತ್ತು ಜೀರಿಗೆನ ಚೆನ್ನಾಗಿ ಜಜ್ಜಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈ ಥರ ಒಗ್ಗರಣೆ ಹಾಕ್ಕೊಳೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಖಾರಬೇಳೆ ಸಾಂಬಾರ್ದು. ನಂತರ ನಾನು ಇದಕ್ಕೆ ಡೈರೆಕ್ಟಾಗಿ ಖಾರನ ಕೂಡ ಹಾಕ್ಕೊತೀನಿ. ಈ ಥರ ಡೈರೆಕ್ಟಾಗಿ ಖಾರದ ಪುಡಿ ಹಾಕ್ಕೊಳೋದ್ರಿಂದ ಕೂಡ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನಾನು ಎಲ್ಲ ಕುದಿಸಿಟ್ಕೊಂಡಿದ್ನೆಲ್ಲ ಎಲ್ಲ ಬೇಳೆನ ಕೂಡ ಈ ಥರ ಹಾಕ್ಕೊಂಡೆ. ನಂತರ ನಾನು ಇದಕ್ಕೆ ಹುಳಿ ಹಾಕ್ಕೊಳಕತ್ತೀನಿ. ಹುಣಸೆಹಣ್ಣು ಕೂಡ ಹಾಕ್ಕೊಂಡೆ, ಸ್ವಲ್ಪ ರಸ ಮಾಡಿಕೊಂಡು. ಈ ಥರ ನಮ್ಮದು ಖಾರಬೇಳೆ ಸಾಂಬಾರು ಕೂಡ ಇವತ್ತು ರೆಡಿ ಆಯಿತು. ನೈಟ್ ಊಟಕ್ಕೆ ಇದು. ನೋಡಿ, ನೀವು ಕೂಡ ಈ ಥರ ಮಾಡ್ಕೊರಿ. ನಾವು ಉತ್ತರ ಕರ್ನಾಟಕದವರೆಲ್ಲ ನಮಗೆ ಈ ಥರ ಸಾಂಬಾರುಗಳು ತುಂಬ ಇಷ್ಟ ಆಗ್ತವೆ. ಅದಕ್ಕೆ ನಾವು ಈ ಥರ ಮಾಡ್ಕೊತೀವಿ. ಮತ್ತು ನಾನು ಇವತ್ತು ತುಪ್ಪದ ಹೀರೆಕಾಯಿ ತೊಗೊಂಬಂದಿದ್ವಿ. ನಾವು ತುಪ್ಪದ ಹೀರೆಕಾಯಿ ಇಲ್ಲಿಂದ ತೊಗೊಂಬಂದಿದ್ವಪ್ಪ ಅಂತ ಅಂದರೆ, ನಾವು ಸೀತಾರಾಮಪುರಕ್ಕೆ ಹೋಗಿದ್ವಲ್ಲ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಸೀತಾರಾಮಪುರಕ್ಕೆ ಹೋಗಿದ್ದು, ಅಲ್ಲಿ ನಾವು ವಾಕಿಂಗ್ ಹೋಗಿದ್ದು ಮತ್ತು ಅಲ್ಲಿ ಹೋಮ್ ಟೂರ್ ಮಾಡಿದ್ದು ಎಲ್ಲ ಹಾಕಿದ್ದೀನಿ. ಅಲ್ಲಿಂದ ತೊಗೊಂಬಂದಿದ್ವಿ. ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾಡಿದೆ, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ನೋಡಿ, ಈ ಥರ ನಾನು ತುಪ್ಪದ ಹೀರೆಕಾಯಿ ಬೋಂಡ ಮಾಡ್ಕೊತಾ ಇದ್ದೀನಿ. ತುಪ್ಪದ ಹೀರೆಕಾಯಿ ಬೋಂಡಕ್ಕೆ ನಾನು ಏನು ಹಾಕುತ್ತೇನಪ್ಪ ಅಂತಂದರೆ, ಹಸಿ ಕಡಲೆ ಹಿಟ್ಟು, ಖಾರ ಪುಡಿ, ಉಪ್ಪು, ಅಜ್ವಾನ್ ಕಾಳು, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಉಪ್ಪು ಹಾಕ್ಕೊಂಡು, ನಂತರ ಅದರ ಮೇಲೆ ಸ್ವಲ್ಪ ಕಾಸಿದ್ದು ಎಣ್ಣೆನ ಹಾಕ್ಕೊತಾನೆ. ಕಾಸಿದ ಎಣ್ಣೆ ಹಾಕ್ಕೊಳೋದ್ರಿಂದ ಬೋಂಡ ತುಂಬ ಸ್ಮೂತಾಗಿ ಬರುತ್ತೆ. ಇದಕ್ಕೆ ಸೋಡಾ ಗಿಡ ಏನು ಯೂಸ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಳೋದ್ರಿಂದ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ನೆಲ್ಲ ತುಪ್ಪದ ಹೀರೆಕಾಯಿನ ಅದನ್ನು ಕೂಡ ಈ ಥರ ಮಿಕ್ಸ್ ಮಾಡ್ಕೋಬೇಕು. ತುಪ್ಪದ ಹೀರೆಕಾಯಿನ ತೆಳ್ಳಗೆ ಎಳೆಯಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾನು ಬೋಂಡನ ಮಾಡ್ಕೊತಾ ಇದ್ದೀನಿ. ಈ ಥರ ಬೋಂಡ ಕೂಡ ರೆಡಿ ಆಯಿತು. ಮತ್ತು ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಖಾರಬೇಳೆ ಸಾಂಬಾರು ಬೋಂಡ ರೆಡಿ ಆಯಿತು. ಇಲ್ಲಿಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇಷ್ಟೊತ್ತು ನೋಡಿ